ಮಾರಿಯಮ್ಮ ದೇವಸ್ಥಾನ. ನಾವು ಹುಟ್ಟು ಬೆಳೆದಿದ್ದು ಇದೇ ಊರಲ್ಲೇ, ನಮ್ಮೂರಿನ ಗ್ರಾಮ ದೇವತೆ. ಪ್ರತಿ ವರ್ಷನೂ ಇದೇ ರೀತಿ ದೇವಸ್ಥಾನದವರಾಗಿರ್ಬೋದು, ಇಲ್ಲ ನಾವು ಯುವಕರೆಲ್ಲ ಸೇರಿ ನಾವು ಚಿಕ್ಕಂದಿಂದನೂ ನಮ್ಮ ಹಿರಿಯರು ಏನು ಮಾಡ್ಕೊಂಡು ಬರ್ತಿದ್ದಾರೋ ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮ ಕುಟುಂಬದ ಪರವಾಗಿ ನಮ್ಮ ಅಜ್ಜಿಯವರ ಹೆಸರಿನಲ್ಲಿ ಈಗಾಗಲೇ ಒಂದು 2-3 ವರ್ಷದಿಂದ ನಮ್ಮ ಕುಟುಂಬದವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ನಮ್ಮ ಭಾಗದ ನಾಯಕರು, ನನ್ನ ಸ್ನೇಹಿತರು, ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು, ಹಾಗೆ ನಮ್ಮ ನೆಚ್ಚಿನ ನಾಯಕರಾದ ಸಿ ಚಂದ್ರಶೇಖರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಏನವರು ಅವರ ಗುರಿ ಏನಿದೆ, ಅವರ ಕನಸು ಏನಿದೆ, ಆ ನಿಟ್ಟಿನಲ್ಲಿ ನಾವು ಯುವಕರೆಲ್ಲ ನಡಿಬೇಕು ಅನ್ನೋ ಒಂದು ಆಸೆಯಲ್ಲಿ, ಅದೇ ಒಂದು ನಿಟ್ಟಿನಲ್ಲಿ ರಾಜಕೀಯವಾಗಿರ್ಬೋದು, ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಅವ್ರನ್ನ ನಮ್ಮ ಗುರುಗಳಾಗಿ ನೆನೆಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗಿದೆ. ಹಾಗೆ ನಮ್ಮ ಭಾಗದಲ್ಲಿ GBA ಚುನಾವಣೆ ನಿಟ್ಟಿನಲ್ಲಿ ನಮ್ಮದೇ ಸಮುದಾಯಕ್ಕೆ ಆಗುವಂಥ ಒಂದು ಕ್ಯಾಟಗರಿ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಇಂದಾಗಲಿದ್ದು ನಾನು 18 ವರ್ಷದಿಂದನೂ ನಾನು ಬೂತಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಈ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೀನಿ, ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿದ್ದೀನಿ. ನಮ್ಮ ನಾಯಕರು ಹೇಳ್ಕೊಟ್ಟಿರೋ ಹಾಗೆ ಕೇಶವಮೂರ್ತಿ ಅವರು ಹಾಗೂ ಮಂಜುನಾಥ್ ಗೌಡರು, M ಶಿವರಾಜ್ ಅವರು, ಇವ್ರು ನಮ್ಗೆ ಏನು ಕೆಲಸ ಮಾಡಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ನಾವು ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು, ಚುನಾವಣೆ ಹೇಗೆ ನಡೆಸಬೇಕು ಅನ್ನೋದನ್ನು ಈಗಾಗಲೇ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ನಾವು ಹಲವಾರು ಚುನಾವಣೆಗಳು ಮಾಡಿದ್ದೀವಿ, ಬೂತ್ ಲೆವೆಲಲ್ಲಿ ಕೆಲಸ ಮಾಡಿದ್ದೀವಿ. ಈಗ ನಾನು ಆಕಾಂಕ್ಷಿ ಆಗಿದ್ದೀನಿ. ನನಗೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಮ್ಮ ನಾಯಕರು ಏನು ದಾರಿಯಲ್ಲಿ ನಡೀತಿದ್ದಾರೋ ಅದೇ ದಾರಿಯಲ್ಲಿ ನಾವು ನಡೆದು ಜನಸೇವೆ ಮಾಡಿಕೊಂಡು ಈ ಭಾಗದಲ್ಲಿ ಮುಂಬರೋ ದಿನಗಳಲ್ಲಿ ನಗರದಲ್ಲಿ ಇವತ್ತು ಪೂಜಾ ಮುತ್ತು ಮಾರಿಯಮ್ಮ ದೇವಸ್ಥಾನದಲ್ಲಿ ಇವತ್ತು ಪೂಜಾ ಕಾರ್ಯವನ್ನ ನೆರವೇರಿಸಿದ್ದಾರೆ ಮತ್ತು ಊರ ಹಬ್ಬದ ರೀತಿಯಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಶುಭಾಶಯನ ಕೊಡ್ತೇನೆ. ಮತ್ತೆ ಎಲ್ರಿಗೂ ಸಹ ಆ ತಾಯಿ ನಗರಕ್ಕೆ ಮತ್ತೆ ಬಡಾವಣೆಗೆ ಮತ್ತೆ ಎಲ್ಲರೂ ಏನೇನು ಅನ್ಕೊಂಡಿದಾರೋ ಅದೆಲ್ಲೂ ಸಹ ಶುಭವಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಪಕ್ಷ ತೀರ್ಮಾನ ಮಾಡುತ್ತೆ, ಅಲ್ಲಿ ಆಕಾಂಕ್ಷಿ ಇರ್ತಕ್ಕಂಥವ್ರು ನೋಡಿ ಆಮೇಲೆ ಪಕ್ಷ ಯಾರಿಗೆ ಇದು ಕೊಡುತ್ತೋ ಆ ಸಂದರ್ಭದಲ್ಲಿ ಚಾಲನೆಯನ್ನ ಕೊಡ್ತೇವೆ. ಮತ್ತೆ ಜೊತೆಗೆ ಇವತ್ತು ಇವರು ಸಹ ಆಕಾಂಕ್ಷಿ ಇದ್ದಾರೆ. ಆಕಾಂಕ್ಷಿ ನಿಟ್ಟಿನಲ್ಲಿ ಅರ್ಜಿನೂ ಸಹ ಹಾಕಿದ್ದಾರೆ. ಮತ್ತೊಮ್ಮೆ ಎಲ್ಲರೂ ಪಕ್ಷ ತೀರ್ಮಾನ ತೆಗೆದುಕೊಂಡು ಆಮೇಲೆ ನಂತರ ಅದ್ರ ಬಗ್ಗೆ ಚಾಲನೆ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಾನು ಮಹಿಳಾ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ, ಸುನೀತಾ ಅಂತ. ಇದು ಮಹಾಶಕ್ತಿ ಮಾರಿಯಮ್ಮ ದೇವಸ್ಥಾನ. ಇದಕ್ಕೆ ಸಿಂಹರಾವ್ ಸರ್ ಅವರು, ಅದಕ್ಕೋಸ್ಕರ ಎಲ್ಲಾರು ಬಂದಿದ್ದೇವೆ. ಒಳ್ಳೇದಾಗ್ಲಿ ಸರ್.